ವೀಕ್ಷಕರೇ, ಹುಲಿಕಲ್ ನಟರಾಜ್ ಅಫಿಷಿಯಲ್ ಚಾನೆಲ್ಗೆ ಸ್ವಾಗತ. ಕುಷ್ಟಗಿ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಮನೆಯ ಬಾಗಿಲಲ್ಲಿ ಹುತ್ತ ಕಟ್ಟುತ್ತೆ. ಆಗ ಹುತ್ತ ಕಟ್ಟಿದಾಗ ಮನೆಯ ಯಜಮಾನ ಕೆಲವ್ರನ್ನ ಕೇಳ್ತಾನೆ, ಸರ್ ಏನು ಮಾಡಬೇಕು ಅಂತ. ಅವ್ರು ಹೇಳ್ತಾರೆ, ಹುತ್ತ ಕಟ್ಟಿದೆ, ನಿನಗೆ ದೋಷ ಇದೆ, ಕಾಟ ಇದೆ, ಮನೆ ಬದಲಾವಣೆ ಮಾಡಬೇಕು, ಹೊಲವನ್ನೇ ಮಾರಬೇಕು, ನೀವು ಅಲ್ಲಿ ವಾಸ ಮಾಡೋವಾಗಿಲ್ಲ, ಕಷ್ಟ ಅಂತ ಹೇಳ್ತಾರೆ. ವೀಕ್ಷಕರೇ, ಮದುವೆ ವಿಳಂಬ ಆಗ್ತಿದೆ, ಉದ್ಯೋಗ ಸಮಸ್ಯೆ, ಮಕ್ಕಳಾಗುತ್ತಿಲ್ಲ, ಹೀಗೆ ಒಂದು ರಾಶಿ ಸಮಸ್ಯೆಗಳು ಬದುಕನ್ನು ಬಲಿ ಪಡೆಯುತ್ತಿವೆ. ಹಾಗಿದ್ದರೆ ಇದಕ್ಕೆ ನಾಗದೋಷವೇ ಕಾರಣ ಎಂದು ಕೆಲ ಜ್ಯೋತಿಷಿಗಳು ಹೇಳುವುದನ್ನು ನೀವು ಕೇಳೇ ಇರ್ತೀರಿ. ಹಾವೊಂದರ ಸಾವಿಗೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಕಾರಣವಾದಲ್ಲಿ ಜಾತಕದಲ್ಲಿ ಈ ದೋಷ ಕಾಣುತ್ತದೆ ಎಂದು ಹೆದರಿಸುತ್ತಾರೆ. ಮನೆಯಲ್ಲೋ ಹೊಲದಲ್ಲೋ ಹುತ್ತ ನಿರ್ಮಾಣವಾದ್ದರಂತೂ ನಿಮ್ಮಲ್ಲಿ ಸೃಷ್ಟಿಯಾಗುವ ಸಣ್ಣ ಸಮಸ್ಯೆಗಳಿಗೂ ಇದೇ ಕಾರಣ ಎಂದು ಮಾನಸಿಕವಾಗಿ ಕುಗ್ಗಿ ಹೋಗುವಂತೆ ಮಾಡುತ್ತಾರೆ. ಹುಲಿಕಲ್ ನಟರಾಜ್ ಅವರಿಗೆ ಈ ವಿಚಾರವಾಗಿ ನೂರಾರು ಕರೆಗಳು ಬರುತ್ತವೆ. ತಮ್ಮ ಮನೆಯಲ್ಲೂ ಹೊಲದಲ್ಲೂ ಹುತ್ತ ನಿರ್ಮಾಣವಾಗಿದೆ, ಅದನ್ನು ಕೆಡವಬಾರದೆಂದು ಹಿರಿಯರು ಹೆದರಿಸುತ್ತಿದ್ದಾರೆ, ಸರ್ಪದೋಷ ಎಂದೆಲ್ಲ ಹೇಳುತ್ತಿದ್ದಾರೆ ಎಂಬ ತಮ್ಮ ಸಮಸ್ಯೆಗಳನ್ನು ಅನುಮಾನಗಳನ್ನು ಹೊರಹಾಕಿಕೊಳ್ಳುತ್ತಾರೆ. ಕುಷ್ಟಗಿ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಮನೆಯ ಬಾಗಿಲಲ್ಲಿ ಹುತ್ತ ಕಟ್ಟುತ್ತೆ. ನಾವು ಹೊಲದಲ್ಲಿ ಮನೆ ಹಾಕಿದ್ದೀವಿ, ಆ ಮನೆ ಮುಂದೆ ಮನೆ ಬಾಗಿಲಿಗೆ ಹುತ್ತಿದೆ. ಆಗ ಹುತ್ತ ಕಟ್ಟಿದಾಗ ಮನೆಯ ಯಜಮಾನ ಕೆಲವ್ರನ್ನ ಕೇಳ್ತಾನೆ, ಸರ್ ಏನು ಮಾಡಬೇಕು ಅಂತ. ಅವ್ರು ಹೇಳ್ತಾರೆ, ಹುತ್ತ ಕಟ್ಟಿದೆ, ನಿನಗೆ ದೋಷ ಇದೆ, ಕಾಟ ಇದೆ, ಮನೆ ಬದಲಾವಣೆ ಮಾಡಬೇಕು, ಹೊಲವನ್ನೇ ಮಾರಬೇಕು, ನೀವು ಅಲ್ಲಿ ವಾಸ ಮಾಡೋವಾಗಿಲ್ಲ, ಕಷ್ಟ ಅಂತ ಹೇಳ್ತಾರೆ. 2 ವರ್ಷ ಆಯ್ತಿದ್ದು. ಆ ಹುತ್ತು ನೋಡಿ ನಮಗೆ ಭಯ ಆಕಿತ್ತು. ಭಯ ಆಗೋದಕ್ಕೆ ಯಾರ ಥರ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಯಾರನ್ನಾರ ಕೇಳಕ್ಕೆ ಹೋದ್ರೆ ಏನು ಹೇಳ್ತಾರೋ ಏನು ಬಿಡ್ತಾರ ಹಂಗಂದು ಭಯ ಆಗಿ ಸುಮ್ಮನೆ ಇದ್ವಿ. ಅವನು ಇವರೆಲ್ಲರ ಮಾತುಗಳನ್ನು ಕೇಳಿ ಬಡವ ನಾನೇನ ಮಾಡಲಯ್ಯ ಬಡವನಯ್ಯ ಅನ್ನೋ ಹಾಗೆ ಆತ 2 ವರ್ಷ ದುಡಿದ್ದಾನೆ. ಹುತ್ತ ಹಾಗೇ ಇದೆ, ಆದರೆ ಮಕ್ಕಳುಗಳಿದೆ. ಕೆಲವರು ಹೇಳಿದಾಗ ಹುತ್ತ ಕಟ್ಟಿದೆ, ಅಲ್ಲೇನೋ ಆಗ್ತಾ ಇದೆ ಅಂತ ಎದುರಿಸಿ ಅವನ ಮಾನಸಿಕ ಖಿನ್ನತೆಗೆ ಒಳಗಾಗುವಂತೆ ಮಾಡ್ತಾರೆ. ಹುತ್ತಗಳ ನಿರ್ಮಾಣದಿಂದ ನಾಗದೋಷ ಉಂಟಾಗುತ್ತದೆಯೇ? ಹುತ್ತಗಳು ದೋಷಗಳನ್ನು ಹೊತ್ತು ನಮ್ಮ ಜೀವನ ಲಹರಿಯನ್ನೇ ಬದಲಿಸಿ ಬಿಡುತ್ತವೆಯೇ? ಹಾಗೊಂದು ವೇಳೆ ಮನೆಯ ಸಮೀಪದಲ್ಲಿಯೋ ಮನೆಯ ಒಳಗಡೆಯೋ ಹುತ್ತ ನಿರ್ಮಾಣಗೊಂಡರೆ ಸರ್ಪದೋಷದಂತಹ ಸಮಸ್ಯೆಗಳು ಉಂಟಾಗುತ್ತವೆಯೇ? ಈ ಸಮಸ್ಯೆಯ ಸುಳಿಯಿಂದ ಹೊರಬರಲು ಪರಿಹಾರ ಮಾರ್ಗವೇ ಇಲ್ಲವೇ ಎಂಬ ನಿಮ್ಮೆಲ್ಲರ ಸಾಕಷ್ಟು ಪ್ರಶ್ನೆಗಳನ್ನು ಇಲ್ಲಿ ಹುಲಿಕಲ್ ನಟರಾಜ್ ಉತ್ತರಿಸುತ್ತಾರೆ. ಕೊನೆಗೆ ಯೂಟ್ಯೂಬ್ನಲ್ಲಿ ನೋಡಿ, ಸಾರ್ ಹಿಂಗೆ ಹುತ್ತ ಕಟ್ಟಿದೆ, ಹೀಗೆಲ್ಲ ಮಾಡಬೇಕು ಅಂತಾರೆ, ನಾನು ಏನು ಮಾಡಲಿ ಅಂತ ಹೇಳಿ ನನ್ನನ್ನು ಕೇಳ್ಕೊಳ್ತಾರೆ. ನಾನು ಅವನಿಗೆ ಹೇಳ್ತೇನೆ, ಖಂಡಿತ ನೀನೇನು ಭಯಪಡಬೇಡ. ಯಾವುದೇ ಪ್ರಾಣಿಗಳಿಗೆ ಮನುಷ್ಯನ ಮೇಲೆ ದೋಷ ಇಲ್ಲವೇ ಇಲ್ಲ, ದ್ವೇಷನೂ ಕೂಡ ಇಲ್ಲ. ನೀನು ಎದುರುಕೋಬೇಕಾಗಿಲ್ಲ, ನಾನು ಹೇಳಿದ ರೀತಿಯಲ್ಲಿ ಮಾಡು ಅಂತ ಹೇಳಿ ಅವನಿಗೆ ಸಲಹೆ ಕೊಡ್ತೀನಿ. ವೀಕ್ಷಕರೇ, ನಿಮ್ಮಲ್ಲಿ ಹಲವರಿಗೆ ಗೆದ್ದಲು ಹುಳುವಿನ ಬಗ್ಗೆ ತಿಳಿದೇ ಇರುತ್ತದೆ. ಈ ಗೆದ್ದಲು ಹುಳುಗಳು ಹುತ್ತ ಅಥವಾ ಒಂದು ರೀತಿಯ ಮಣ್ಣಿನ ಗೋಪುರವನ್ನು ನಿರ್ಮಿಸಿಕೊಳ್ಳುತ್ತವೆ. ಸಾಮಾನ್ಯವಾಗಿ ಗೆದ್ದಲಿಗೆ ಒಣಮರವೆಂದರೆ ಅತ್ಯಂತ ಪ್ರೀತಿ. ಆ ಕಾರಣದಿಂದಲೇ ಒಣಮರ, ಗಿಡ, ಬಳ್ಳಿ, ಒಣಲೆ, ಹುಲ್ಲು ಮುಂತಾದ ಆಹಾರದ ಮೇಲೆ ಮಣ್ಣಿನ ಪೊರೆಯಿಂದ ಮುಚ್ಚಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುತ್ತಿ ತಿನ್ನುತ್ತವೆ. ಅದಕ್ಕಾಗಿಯೇ ಎಲ್ಲಕ್ಕೂ ಗೆದ್ದಲು ಹಿಡಿದಿದೆ ಎಂಬ ವಾಡಿಕೆ ಇದೆ. ಗೆದ್ದಲು ಹುಳುವಿನ ಶರೀರ ಸೂಕ್ಷ್ಮವಾಗಿರುತ್ತದೆ. ಅವು ಸೂರ್ಯನ ಝಳವನ್ನು ತಡೆಯುವುದಿಲ್ಲ. ಆದ್ದರಿಂದ ಅವುಗಳು ಓಡಾಡುವ ಕಡೆಯೆಲ್ಲ ಮಣ್ಣಿನ ಪೊರೆಯನ್ನು ಕಟ್ಟಿಕೊಂಡು ರಕ್ಷಣೆ ಪಡೆಯುತ್ತವೆ. ಗಂಡು ಹೆಣ್ಣು ಗೆದ್ದಲುಗಳು ಜೊತೆಗೂಡಿ ಸಣ್ಣದೊಂದು ಗೂಡನ್ನು ತೋಡಿಕೊಳ್ಳುತ್ತವೆ. ನಂತರದಲ್ಲಿ ಗಂಡು ಹೆಣ್ಣಿನೊಂದಿಗೆ ಸಂಭೋಗ ನಡೆಸಿದ ಕೆಲವೇ ದಿನಗಳಲ್ಲೇ
ಮೊಟ್ಟೆ ಇಡಲು ಪ್ರಾರಂಭಿಸುತ್ತದೆ. ರಾಣಿ ಗೆದ್ದಲು ಮೊದಲು ಕೇವಲ 20-25 ಮೊಟ್ಟೆಗಳನ್ನಿಡುತ್ತವೆ. ನಂತರ ಈ ಮೊಟ್ಟೆಗಳಿಂದ ಮೊದಲ ಕುಟುಂಬದ ಬೆಳವಣಿಗೆಗಾಗಿ ಬರಡು ಗೆದ್ದಲು ಮಾತ್ರ ಜನಿಸುತ್ತವೆ. ಅನಂತರದಲ್ಲಿ ರಾಣಿ ಗರ್ಭ ಧರಿಸಿ ಅಂಡಾಶಯ ಬೆಳೆದು ಹೊಟ್ಟೆ ಅಸಂಖ್ಯಾತ ಮೊಟ್ಟೆಗಳಿಂದ ತುಂಬಿ ಜೀವಮಾನವೆಲ್ಲ ಮೊಟ್ಟೆ ಇಡುವುದೇ ಇದರ ಕೆಲಸವಾಗಿ ಗೆದ್ದಲನ್ನು ಉತ್ಪಾದಿಸುವ ಯಂತ್ರವಾಗುತ್ತದೆ. ರಾಣಿ ಗೆದ್ದಲು ಸುಮಾರು 9-10 ಸೆಂಟಿಮೀಟರ್ ಉದ್ದವಿರುತ್ತದೆ. ಇವಕ್ಕೆ ಚಲಿಸಲಾಗುವುದಿಲ್ಲ. ಒಂದು ದಿನಕ್ಕೆ ಬರೋಬ್ಬರಿ 20-30 ಸಾವಿರದ ತನಕ ಮೊಟ್ಟೆಗಳನ್ನಿಡುತ್ತವೆ. ಭಾರತದಲ್ಲಿರುವ ಹುತ್ತ ಕಟ್ಟುವ ಈ ಜಾತಿಯ ಗೆದ್ದಲು ಸುಮಾರು 25-30 ವರ್ಷಗಳು ಬದುಕಿರುತ್ತವೆ. ಹಾಗಿದ್ದಲ್ಲಿ ಈ ಹುತ್ತದಲ್ಲಿ ಹಾವುಗಳು ವಾಸ ಮಾಡುವುದೇಕೆ ಎಂದು ತಮ್ಮಲ್ಲಿ ಪ್ರಶ್ನೆ ಮೂಡುವುದು ಸಹಜ. ನಾನು ಹೇಳಿದ ರೀತಿಯಲ್ಲಿ ಆತ ಎಲ್ಲ ಅಗಿತಾನೆ, ಹುಳುಗಳು ಸಿಗ್ತವೆ, ಆ ಹುಳುಗಳನ್ನ ತೋರಿಸ್ತಾನೆ. ಅದೇ ಹುಳುಗಳು ರಾಣಿಯ ಹುಳ ಕನಿಷ್ಠ ಒಂದು ಸರಿಗೆ 30,000 ತತ್ತಿಗಳನ್ನು ಇಡುತ್ತೆ. ಹಾಗೆ ನೀವೇ ಯೋಚನೆ ಮಾಡಿ ಎಷ್ಟು ಬೇಗ ಹುತ್ತಗಳನ್ನು ಕಟ್ಟುತ್ತೆ ಅದು ಅಂತ ಹೇಳಿ. ಅಲ್ಲಿಗೆ ಈ ಹಾವುಗಳು ಅಥವಾ ಯಾವುದೇ ಪ್ರಾಣಿಗಳು ಆಹಾರಕ್ಕೋಸ್ಕರ ಬಂದು ಆ ಬಿಲವನ್ನು ಸೇರಿಕೊಳ್ತವೆ. ಯಾಕೆಂದರೆ ಇಲಿಗಳೆಲ್ಲ ಬಿಲ ಸೇರಿರ್ತಾವಲ್ಲ, ಅದಕ್ಕೆ ಹಾವು ಆ ಆಹಾರಕ್ಕಾಗಿ ಬಂದು ಸೇರಿಕೊಳ್ಳುತ್ತೆ. ಅಲ್ಲಿ ನಾವು ಹೋದಾಗ ಏನಾರು ತೊಂದರೆ ಕೊಟ್ಟರೆ ಅವು ನಮಗೆ ತೊಂದರೆ ಕೊಡ್ತವೆ. ಇದಾದ ನಂತರ ಅವನೆಲ್ಲನೂ ಕವೆಗಳೆಲ್ಲ ನೋಡ್ತಾನೆ. ನಾನು ಔಷಧಿಯನ್ನು ಸಿಂಪಡಿಸ್ತಾನೆ. ಸಿಂಪಡಿಸಿದ ಮೇಲೆ ನೀರನ್ನು ಬಿಡ್ತಾನೆ, ಮಣ್ಣನ್ನು ಮುಚ್ಚುತ್ತಾನೆ. ಈಗ ನೆಲ ಸಮವಾಗಿದೆ, ಅಲ್ಲಿ ಹುತ್ತ ಇಲ್ಲ ಸ್ನೇಹಿತರೆ, ಹುತ್ತ ಕಟ್ಟಿಲ್ಲ. ನೆಮ್ಮದಿಯ ಜೀವನವನ್ನು ಆತ ಮಾಡ್ತಾ ಇದ್ದಾನೆ. ಮನೆಯಲ್ಲಿ, ಮನೆಯ ಹೊರಗೆ, ಹೊಲದಲ್ಲಿ ಹುತ್ತ ಕಟ್ಟಿದರೆ ನಿಮಗೆ ಕಂಟಕ ಇದೆ, ದೋಷ ಇದೆ, ದ್ವೇಷ ಇರುತ್ತೆ. ಅಲ್ಲಿ ತಿರುಗಾಡಬೇಡಿ, ಮನೆ ಮಾರ್ಬಿಡಿ, ಹೊಲ ಮಾರ್ಬಿಡಿ ಅಂದರೆ ಬಡವರು ಎಲ್ಲಿ ಮಾರಲಿಕ್ಕೆ ಸಾಧ್ಯ? ಹೀಗೆ ಎದುರಿಸ್ಕೊಂಡು ಆ ಹಾವನ್ನ ಹೆಸರು ಹೇಳ್ಕೊಂಡು ಜೀವನ ಮಾಡೋರು ಭಾಳಷ್ಟು ಚೆನ್ನಾಗಿರ್ತಾರೆ. ಖಂಡಿತ ಎದುರಿಸ್ಬೇಡಿ. ಇವತ್ತು ನೋಡಿ, ಕೊರೋನಾ ಬಂದು ಜಗತ್ತನ್ನೇ ಎದುರಿಸ್ತಾ ಇದೆ. ಅದರ ವಿರುದ್ಧ ಹೋರಾಡೋರು ವೈದ್ಯರು ಹೋರಾಡ್ತಾ ಇದ್ದಾರೆ. ನಾವು ಮಾತ್ರ ನೆಮ್ಮದಿಯಾಗಿದ್ದೀವಿ. ಈ ಥರ ನಾಗದೋಷ ಇದೆ, ಆ ದೋಷ ಇದೆ, ಆ ಕಂಟಕ ಇದೆ ಅಂತ ಹೇಳ್ತಾರಲ್ಲ, ಅವರಿಗೆ ನನ್ನ ಮನವಿ, ಈಗ ಕೊರೋನಾ ಕಂಟಕ ಇದೆ, ಹೇಗೆ ನಾವು ನಿವಾರಣೆ ಆಗಬೇಕು ಅನ್ನೋದನ್ನು ಕಂಡುಹಿಡ್ಕೋಬೇಕಾಗತ್ತೆ. ದಯವಿಟ್ಟು ಮನೆ ಬದಲು ಮಾಡಬೇಡಿ, ಮನಸ್ಸನ್ನು ಸದೃಢಗೊಳಿಸ್ಕೊಳ್ಳಿ. ಅಲ್ಲಿ ಹುತ್ತ ಅಥವಾ ಏನಾದ್ರು ಕಟ್ಟಿದರೆ ಈ ರೀತಿ ನೀವು ಅದನ್ನು ನಿರ್ಮೂಲನ ಮಾಡಿ ನೀವು ನೆಮ್ಮದಿಯ ಜೀವನ ಮಾಡಿ. ನಮಸ್ಕಾರ. ನಿಮಗೆ ಕೇಳಿದ್ವಿ, ಏನು ಭಯ ಪಟ್ಕೋಬೇಡಪ್ಪ ಕಿತ್ತು ಅಂತಂದರು. ಏನು ಭಯ ಇಲ್ಲ ಸರ್ ಅಂತ ಕೇಳಿದೆ. ಮತ್ತಿನ್ನು ಏನು ಭಯ ಇಲ್ಲಪ್ಪ, ಅದರೊಳಗೆ ಕಿತ್ತು ನಾನು ನಿಂದಿರ್ತೀನಂತ ಉಲ್ಕಲ್ ನಟರಾಜ್ ಸರ್ ಹೇಳಿದರು. ಅವ್ರು ಹೇಳಿದಾಗ ಹುತ್ತು ಕಿತ್ತಿದೆ, ಅದ್ರಾಗ ಒಂದು ಹಾವು ಬರಲಿಲ್ಲ, ಒಂದು ಚೌಳು ಬರಲಿಲ್ಲ, ಏನೂ ಬರಲಿಲ್ಲ. ಕರೆಕ್ಟಾಗಿ ಅದ್ರ ಬುಡನ ಕಿತ್ತಾಕಿದೆ. ಅವ್ರು ಹೇಳಿದ ಮಾತು ಕೇಳಿ ಈಗೇನು ಆರಾಮಾಗಿದ್ದೀವಿ, ಮನೆ ಮುಂದೆ ಆರಾಮಾಗಿದ್ದೀವಿ. ಆ ಹುತ್ತು ಕಿತ್ತುವಾಗ ಏನೋ ಒಂದು ಹುಳ ತಾಕಲಿಲ್ಲ. ಸಿಕ್ಕುವಾದ್ರೆ ಉಲ್ಕಲ್ ನಟರಾಜ್ ಸರ್ ಹೇಳಿದ್ರು, ಅದ್ರೊಳಗೆ ರಾಣಿ ಹುಳ ಸಿಗ್ತಾವಂತ ಹೇಳಿದ್ರು. ಅವ್ರು ಹೇಳಿದಾಗ 3 ಮಾತ್ರ ರಾಣಿ ಹುಳ ಸಿಕ್ಕವು. ಅದನ್ನು ಒಳ್ಳೆ ಉಲ್ಕಲ್ ನಟರಾಜ್ ಸರ್ಗೆ ಮತ್ತು ವಾಪಸ್ ವಿಡಿಯೋ ಮಾಡಿ 3 ರಾಣಿ ಹುಳ ಕಳಿಸಿದೆ. ಅದಕ್ಕೆ ಅವರು ಮೆಚ್ಚಿದ್ರು. ಒಳ್ಳೆನ ಕಾಲ್ ಮಾಡಿ ಕೇಳಿದರು, ನಾನು ಹೇಳಿದಾಗ ಮಾಡಿಬಿಟ್ಟಿಲ್ಲಪ್ಪ, ದೊಡ್ಡ ಧೈರ್ಯವಂತ ಅಂತ ಹೇಳಿದ್ರು ಅವ್ರು ನನಗೆ. ಅವ್ರ ಮಾತು ಕೇಳಿ ನನಗೆ ಮತ್ತೆ ಇನ್ನೂ ಹೆಮ್ಮೆ ಆಯ್ತು. ಇನ್ನು ಅವ್ರು ಏನೇ ಹೇಳಲಿ, ಅವ್ರು ಹೇಳಿದ ಕೆಲಸ ಮಾಡೋಕೆ ನನಗೆ ಅಡ್ಡಿ ಇಲ್ಲ. ಇನ್ನೂ ಒಂದು ಕೆಲಸ ಯಾವುದಾದ್ರೂ ಅವ್ರಿಗೆ ಕೇಳಿ ಮಾಡ್ಬೇಕನ್ನೋದು ನನ್ನ ಮನಸ್ಸು ತುಂಬ. ವೀಕ್ಷಕರೇ, ನಿಮ್ಮ ಸುತ್ತಮುತ್ತಲೂ ಪವಾಡಗಳು, ಮಂತ್ರ ತಂತ್ರಗಳು ನಡೆಯುತ್ತಿವೆಯೇ? ನಿಗೂಢವಾದ ಅನುಭವಗಳು ಆಗುತ್ತಿವೆಯೇ? ಹಾಗಿದ್ದರೆ ತಡ ಮಾಡದೆ ಈ ನಂಬರ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಪವಾಡ ಬಯಲು, ಆರೋಗ್ಯ, ಮಾನಸಿಕ, ವೈಜ್ಞಾನಿಕ ವಿಡಿಯೋಗಳಿಗಾಗಿ ಹುಲಿಕಲ್ ನಟರಾಜ್ ಅಫಿಷಿಯಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.